ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಒಂದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಹೂಡಿಕೆದಾರರಿಗೆ ಚಾರ್ಲಿ ಮಂಗರ್ ಅವರ 5 ಪಾಠಗಳು. ಜಾಸ್ತಿ ಜನ ಕೇಳಿಲ್ಲದೆ ಇರ್ಬೋದು, ಆದರೆ ವಾರೆನ್ ಬಫೆಟ್ ಬಗ್ಗೆ ನೀವು ಕೇಳಿದರೆ ಆವಾಗ ಚಾರ್ಲಿ ಮಂಗರ್ ಬಗ್ಗೆನೂ ನೀವು ಕೇಳಿರ್ಬೋದು. ಚಾರ್ಲಿ ಮಂಗರ್ ಅವರು ಲಾಂಗ್ ಟೈಮ್ ಫ್ರೆಂಡ್ ಆಫ್ ವಾರೆನ್ ಬಫೆಟ್ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಎಷ್ಟೋ ವರ್ಷದಿಂದ, ಮೇ ಬಿ ಮೋರ್ ದನ್ 50 years. ಇವತ್ತು ಬೆಳಗ್ಗೆ ಅವರ ನಿಧನ ಆಯಿತು ಹಾಗೂ ಅವರಿಗೆ 99 years ಏಜ್ ಇತ್ತು. ಇನ್ನೊಂದು ಒಂದೇ ತಿಂಗಳು 1st January ಅಷ್ಟೊಳಗೆ ಅವರಿಗೆ 100 ವರ್ಷ ಆಗ್ತಿತ್ತು. ಅವರೊಬ್ಬರು ಗ್ರೇಟ್ ಇನ್ವೆಸ್ಟರು ಹಾಗೂ ಆ್ಯಕ್ಚುಲಿ ಅವರು ಯಾಕೆ ಅಷ್ಟು ಫೇಮಸ್ ಆಗಿಲ್ಲ ಅಂದರೆ ವಾರೆನ್ ಬಫೆಟ್ ಅವರ ಹೆಸರು ಸ್ವಲ್ಪ ಜಾಸ್ತಿ ಫೇಮಸ್ಸು, ಜಾಸ್ತಿ ಸಕ್ಸಸ್ಫುಲ್ಲು. ಸೊ ಇವರ ಹೆಸರು ಅಷ್ಟು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಚಾರ್ಲಿ ಮಂಗರು ತುಂಬ ಸ್ಮಾರ್ಟ್ ಇನ್ವೆಸ್ಟರು. ಇನ್ಫ್ಯಾಕ್ಟ್ ಅವರ ಬಗ್ಗೆ ನೀವು ಓದಬೇಕು, ತುಂಬ ಕಲಿಯೋಕ್ಕಿದೆ. ಹಾಗೂ ಒನ್ ಆಫ್ ದ ಮೋಸ್ಟ್ ಸ್ಮಾರ್ಟೆಸ್ಟ್ ಹ್ಯೂಮನ್ ಬೀಯಿಂಗ್ಸು. ಅವರು ಸುಮಾರು ಕೋಟಿ ಕಟ್ಟಲೆ ದುಡ್ಡು ಡಾಲರ್ಸಲ್ಲಿ ಡೊನೇಟ್ ಮಾಡಿದ್ರು. ಅವರ ನೆಟ್ ವರ್ತು 22,000 crores ಅಪ್ರಾಕ್ಸಿಮೇಟ್ಲಿ. ಅವರಿಂದ ನಾವು ಸುಮಾರು ಪಾಠಗಳನ್ನು ಕಲಿಬೋದು. ಅದ್ರ ಬಗ್ಗೆ ಈ ಒಂದು ವಿಡಿಯೋ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸು ಹಾಗೂ ಅವ್ರ ಬಗ್ಗೆ ನಿಮಗೆ ಮತ್ತೆ ಓದಲಿಕ್ಕೂ ನಾನು ಎನ್ಕರೇಜ್ ಮಾಡ್ತೀನಿ. ಮೊದಲನೇ ಪಾಠ ಲಾಂಗ್ ಟರ್ಮ್ ಥಿಂಕಿಂಗ್ ಆ್ಯಂಡ್ ಪೇಷನ್ಸ್. ಅವ್ರು ಯಾವಾಗಲೂ ಅವ್ರ ಎಲ್ಲ ಸ್ಪೀಚಸಲ್ಲಿ ಅವ್ರು ಎಲ್ಲ ಏನಾದರೂ ಆರ್ಟಿಕಲ್ ಬರೆದ್ರು ಅವ್ರು ಹೇಳ್ತಾ ಇದ್ರು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕು, ಪೇಷಂಟ್ ಆಗಿರಬೇಕು, ಓವರ್ ಆಲ್ ಪಿಕ್ಚರನ್ನು ನೋಡಬೇಕು, ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ ಬಗ್ಗೆ ಜಾಸ್ತಿ ನಾವು ಟೆನ್ಷನ್ ತೊಗೋಬಾರ್ದಂತ. ಹಾಗೂ ಅವರ ಪ್ರಕಾರ ಏನು ಹೇಳ್ತಿದ್ರು ಅಂದರೆ ಒಳ್ಳೆ ಬಿಸ್ನೆಸ್ಸನ್ನು ಐಡೆಂಟಿಫೈ ಮಾಡಬೇಕು, ಯಾವುದಕ್ಕೆ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಇದೆ. ಮತ್ತು ನಾವು ಸ್ಮಾಲ್ ಚಾಲೆಂಜಸ್ ಬಂತು ಆ ಬಿಸ್ನೆಸ್ಸಿಗೆ ಮಿಡ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಆದರೂ, ಮೇಜರ್ ಪ್ರಾಬ್ಲಮ್ ಇಲ್ಲ ಅಂದರೆ ನಾವು ಪೇಷಂಟ್ ಆಗಿ ಆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಬೇಕು ಅಂತ. ಅದೇ ಹೇಳ್ತಾರೆ, ಅವ್ರದ್ದೊಂದು ಸೇಯಿಂಗ್ ಚೆನ್ನಾಗಿದೆ, ದ ಬಿಗ್ ಮನಿ ಈಸ್ ನಾಟ್ ಇನ್ ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಬಟ್ ಇನ್ ದ ವೇಟಿಂಗ್. ಸುಮಾರು ಜನ ಏನು ಮಾಡ್ತಾರೆ, ಬೈ ಮಾಡ್ತಾರೆ, ತುಂಬ ಬೇಗ ಸೇಲ್ ಮಾಡ್ತಾರೆ, ಜಾಸ್ತಿ ಪ್ರಾಫಿಟ್ ಬರೋದಿಲ್ಲ ಅಥವಾ ಲಾಸ್ ಆಗ್ಬೋದು. ಆದರೆ ಯಾರು ಬೈ ಮಾಡಿ ಒಳ್ಳೆ ಸ್ಟಾಕ್ಸನ್ನು ಹೋಲ್ಡ್ ಮಾಡ್ತಾರೆ, ವೇಟ್ ಮಾಡ್ತಾರೆ, ಅವರಿಗೆ ಒಳ್ಳೆ ಪ್ರಾಫಿಟ್ಸ್ ಅಂತ ಹೇಳಿದ್ದಾರೆ. ಎರಡನೇ ಪಾಯಿಂಟು ಲರ್ನಿಂಗ್ ಫ್ರಮ್ ಮಿಸ್ಟೇಕ್ಸ್. ಅವ್ರು ಯಾವಾಗಲೂ ಹೇಳ್ತಿದ್ರು ಮಿಸ್ಟೇಕ್ಸು ಮಾಡೋದು ನಾರ್ಮಲ್, ಆದರೆ ಆ ಮಿಸ್ಟೇಕ್ಸನ್ನು ರಿಪೀಟ್ ಮಾಡಬಾರ್ದು. ಹಾಗೂ ನಮ್ಮ ಮಿಸ್ಟೇಕ್ಸಿಂದ ಮಾತ್ರ ಅಲ್ಲ, ಬೇರೆಯವ್ರ ಮಿಸ್ಟೇಕ್ಸಿಂದ ನಾವು ಕಲಿಬೇಕು ಅಂತ. ಆವಾಗ ಏನಾಗುತ್ತೆ, ನಾವು ಎಷ್ಟೋ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ಎಷ್ಟೋ ಮಿಸ್ಟೇಕ್ಸ್ ಬೇರೆಯವ್ರು ಮಾಡಿರ್ತಾರೆ, ಅವ್ರಿಗೆ ಪೆಟ್ಟು ಬಿದ್ದಿರ್ತದೆ, ಆದರೆ ನಮಗೆ ಅದೇ ಮಿಸ್ಟೇಕ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಯಾವಾಗಲೂ ಸಕ್ಸಸ್ಫುಲ್ ಪೀಪಲ್ ಹಾಗೂ ಬೇರೆಯವ್ರನ್ನ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ, ಸೊ ದಟ್ ನಮ್ಮ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಮೂರನೇ ಪಾಯಿಂಟು ವೆರಿ ಇಂಟ್ರೆಸ್ಟಿಂಗು, ಇನ್ವರ್ಟಿಂಗ್ ಥಿಂಗ್ಸ್. ಅವ್ರು ಯಾವಾಗಲೂ ಹೇಳ್ತಾರೆ ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ಇನ್ವರ್ಟ್ ಮಾಡಿ ಅಥವಾ ರಿವರ್ಸ್ ಮಾಡಿ. ಫಾರ್ ಎಕ್ಸಾಂಪಲು ಒಂದು ಒಳ್ಳೆ ಸ್ಟಾಕ್ ಯಾವ ಥರ ಅಂತ ನೀವು ಅನಲೈಸ್ ಮಾಡಬೇಕಂದ್ರೆ ನೀವೇನು ನೋಡಬೇಕಂದ್ರೆ ಯಾವುದೊಂದು ಕೆಟ್ಟ ಸ್ಟಾಕು ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಆ ಪ್ರಾಬ್ಲಮಲ್ಲಿ ಆಗಲಿಲ್ಲ ಅಂದರೆ ಸಕ್ಸಸ್ಫುಲ್ ಆಗುತ್ತೆ ಅಂತ. ಅಂದರೆ ನಾವು ಏನು ಮಾಡಬಾರ್ದು ಅಂತಲೂ ಗೊತ್ತಿರಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ ಅಂತ. ಫಾರ್ ಎಕ್ಸಾಂಪಲ್ ನಾವು ಗಾಡಿಯನ್ನು ತುಂಬ ಸ್ಪೀಡಾಗಿ ಓಡಿಸ್ಬಾರ್ದು ಅಂತ ಗೊತ್ತಿದ್ರೆ ಮತ್ತೆ ನಾವು ಕರೆಕ್ಟಾಗಿ ಸ್ಪೀಡಾಗಿ ಓಡಿಸ್ತೀವಿ, ನಾವು ಕರೆಕ್ಟಾಗಿ ನಮ್ಮ ಡೆಸ್ಟಿನೇಷನಿಗೆ ರೀಚ್ ಆಗ್ತೀವಿ, ನಮ್ಮ ಜರ್ನಿ ಕಂಫರ್ಟಬಲ್ ಆಗಿರುತ್ತೆ. ಸೊ ಯಾವಾಗಲೂ ನಾವು ಯಾವುದೇ ಒಂದು ಪ್ರಾಬ್ಲಮ್ ನೋಡ್ತಿದ್ರೆ ನಾವೇನು ಮಾಡಬೇಕು, ಇದನ್ನು ಹೇಗೆ ಮಾಡಬಾರ್ದು, ಇದು ಹೇಗೆ ಫೇಲ್ ಆಗುತ್ತೆ ಅಂತ ಯೋಚನೆ ಮಾಡಿದರೆ ಆವಾಗ ನಮಗೆ ಕೆಲವು ಪಾಯಿಂಟ್ಸ್ ಗೊತ್ತಾಗುತ್ತೆ. ಆ ಪಾಯಿಂಟ್ಸನ್ನು ಮಾಡಲಿಲ್ಲ ಅಂದರೆ ನಾವು ಸಕ್ಸಸ್ಫುಲ್ ಆಗ್ತೀವಿ. ಅವರ ಒಂದು ಸೇಯಿಂಗ್ ತುಂಬ ಚೆನ್ನಾಗಿದೆ, ಯು ಡೋಂಟ್ ಥಿಂಕ್ ಆಫ್ ವಾಟ್ ಯು ವಾಂಟ್, ಯು ಥಿಂಕ್ ಅಬೌಟ್ ವಾಟ್ ಯು ವಾಂಟ್ ಟು ಅವಾಯ್ಡ್ ಆ್ಯಂಡ್ ಇನ್ವರ್ಟ್. ಅದನ್ನು ನಾನು ಏನು ಮಾಡಬಾರ್ದು ಅದನ್ನು ಉಲ್ಟಾ ಮಾಡಿದರೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ನಾಲ್ಕನೇ ಪಾಯಿಂಟು ಅಡ್ಯಾಪ್ಟಬಿಲಿಟಿ ಆ್ಯಂಡ್ ಕಂಟಿನ್ಯೂಸ್ ಲರ್ನಿಂಗ್. ಅವರು ಯಾವಾಗಲೂ ಹೇಳ್ತಿದ್ರು ಲರ್ನ್ ಮಾಡಬೇಕು, ಡೈಲಿ ಬೇಸಿಸಲ್ಲಿ ಹೊಸದನ್ನು ತಿಳ್ಕೋಬೇಕು. ಅದು ಏನೇ ಇರಲಿ, ನೀವು ನಿನ್ನಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು ಹಾಗೂ ಜಾಸ್ತಿ ಇಂಟೆಲಿಜೆಂಟ್ ಆಗಬೇಕಂತ. ಇನ್ನೊಂದು ಏನು ಹೇಳ್ತಿದ್ರು ಅಂದರೆ ನಾವು ಅಡ್ಯಾಪ್ಟಬಲ್ ಆಗಬೇಕು, ಸಿಚುವೇಶನ್ ತಕ್ಕಾಗಿ ನಾವು ಚೇಂಜ್ ಆಗಬೇಕಾಗುತ್ತೆ. ನಾವು ಯಾವುದೋ ಒಂದು ಜಮಾನಲ್ಲಿ ಈ ಥರ ಇದ್ದರೆ ಅದೇ ಥರ ಕಂಟಿನ್ಯೂ ಆಗಬೇಕಂತೇನಿಲ್ಲ. ಹೊಸ ಜಮಾನ ಬಂತು ನಮಗೇನಾದರೂ ಅದಕ್ಕೋಸ್ಕರ ಚೇಂಜ್ ಆಗಬೇಕಂದ್ರೆ ಚೇಂಜ್ ಆದ್ರೂ ನಾವು ಸಕ್ಸಸ್ಫುಲ್ ಆಗೋದು ಅಂತ. ಅಲ್ಲಿ ಹೇಳಿದ್ದಾರೆ ನೋಡಿ, ದೋಸ್ ಹೂ ಕೀಪ್ ಲರ್ನಿಂಗ್ ವಿಲ್ ಕೀಪ್ ರೈಸಿಂಗ್ ಇನ್ ಲೈಫ್ ಅಂತ ಹೇಳಿದ್ದಾರೆ. ಐದನೇ ಪಾಯಿಂಟು ಅವಾಯ್ಡಿಂಗ್ ಎನ್ವಿ ಆ್ಯಂಡ್ ಜೆಲಸಿ. ಇದು ತುಂಬ ಇಂಪಾರ್ಟೆಂಟ್. ಚಾರ್ಲಿ ಮಂಗರ್ ಹೇಳ್ತಾ ಇದ್ರು ನೆಗೆಟಿವ್ ಇಫೆಕ್ಟ್ಸ್ ಆಫ್ ಎನ್ವಿ ಆ್ಯಂಡ್ ಜೆಲಸಿ ಆರ್ ವೆರಿ ಡೇಂಜರಸ್. ಅಂದರೆ ಇದು ತುಂಬ ಕಾಮನ್ನು. ನಾವು ಬೇರೆಯವ್ರು ನೋಡ್ತೀವಿ, ಹೊಟ್ಟೆ ಕಿಚ್ಚು ಪಡ್ತೀವಿ, ಓ ಅವ್ರ ಹತ್ರ ಈ ಥರ ಇದೆ, ಅವ್ರ ಹತ್ರ ಇದೊಂದು ದೊಡ್ಡ ಕಾರ್ ಇದೆ, ಅವರು ಈ ಥರ ಫ್ಯಾಮಿಲಿ ವೆಕೇಷನಿಗೆ ಫಾರಿನ್ ಹೋದ್ರು, ಅವ್ರ ಹತ್ರ ಈ ಮೊಬೈಲ್ ಇದೆ ಅಂತ. ನಾವು ಅವರನ್ನು ಆ ಥರ ನೋಡಿದ್ರಿಂದ ನಮಗೇನು ಬೆನಿಫಿಟ್ ಆಗೋದಿಲ್ಲ. ಅಟ್ಲೀಸ್ಟ್ ಅವರನ್ನು ನೋಡಿ, ಓ ನಾವು ಈ ಥರ ಸಕ್ಸಸ್ಫುಲ್ ಆಗಬೇಕು, ನಾವು ಅದಕ್ಕೆ ಏನು ಇಂಪ್ರೂವ್ ಮಾಡಬೇಕು, ನಾನು ಹೇಗೆ ನನ್ನ ಸಿಚುವೇಶನ್ ಇಂಪ್ರೂವ್ ಮಾಡಬೇಕಂತ ನಾವು ನಮ್ಮ ಮೇಲೆ ಫೋಕಸ್ ಮಾಡಿದರೆ ಆವಾಗ ನಾವು ಇಂಪ್ರೂವ್ ಆಗ್ತೀವಿ. ಅವರನ್ನು ನೋಡಿ ಬರೀ ಹೊಟ್ಟೆ ಕಿಚ್ಚಾಗಿದ್ದು
ಜೆಲಸಿ ಆಗೋದು, ಆದರೆ ನಮ್ಮಿಂದ ಏನು ಆಕ್ಷನ್ ತಗೊಳ್ಳಿಲ್ಲ ಅಂದರೆ ನಾವು ಅವ್ರಿಗೆ ಬೇಜಾರಲ್ಲಿ ಇರ್ತೀವಿ, ಆದರೆ ನಾವು ಸಕ್ಸಸ್ಫುಲ್ ಆಗೋದಿಲ್ಲ. ನಮ್ಮ ಲೈಫನ್ನು ಬೇರೆಯವರಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ, ಅವರ ಲೈಫನ್ನು ನಮಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಅವ್ರದ್ದೇ ಆದ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ನಮ್ಮ ಲೈಫಲ್ಲಿ ನಾವು ಆದಷ್ಟು ಸಕ್ಸಸ್ಫುಲ್ ಹೇಗಿರಬೇಕಂತ ನಾವು ಏನು ಸ್ಟೆಪ್ಸ್ ತಗೋಬೇಕಂತ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಅವರು ಸೀಕ್ರೆಟ್ ಟು ಅ ಲಾಂಗ್ ಆ್ಯಂಡ್ ಹ್ಯಾಪಿ ಲೈಫ್ ಅಂತ ಒಂದು ವೆರಿ ಇಂಟ್ರೆಸ್ಟಿಂಗ್ ಒಂದು ಕೆಲವು ವರ್ಡ್ಸನ್ನು ಬರೆದಿದ್ದಾರೆ. You don't have to have a lot of envy. You don't have to have a lot of resentment. You don't overspend your income. You stay cheerful in spite of your troubles. You deal with reliable people and you do what you're supposed to do. All these simple rules work so well to make your life better ಅಂತ. ನಾವು ನಮ್ಮ ಲೈಫಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಒಳ್ಳೆ ಜನ ಜೊತೆಗೆ ನಾವು ಒಡನಾಟ ಇಟ್ಕೋಬೇಕು. ನಾವು ಆದಷ್ಟು ನಮ್ಮ ಲೈಫಲ್ಲಿ ಎಷ್ಟೆಷ್ಟು ಸ್ಪೆಂಡ್ ಮಾಡ್ಬೋದು ಅಷ್ಟೇ ಮಾಡಬೇಕು. ಸುಮ್ಮನೆ ಬೇರೆಯವರು ನೋಡಿಕೊಂಡು ನಾವು ಹೀಗೆ ಆಗ್ತೀವಿ ಹಾಗೂ ಆಗ್ತೀವಿ ಅಂತ ನಮ್ಮ ಕೆಪಾಸಿಟಿ ಇಲ್ಲ ಅಂದರೆ ನಾವು ಆ ಥರ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಚಾರ್ಲಿ ಮುಂಗರ್ ಅವರು ತುಂಬ ಒಳ್ಳೊಳ್ಳೆ ಆರ್ಟಿಕಲ್ಸು ಹಾಗೂ ಬೇರೆ ಬೇರೆ ವಿಡಿಯೋಸ್ ಇಂಟರ್ನೆಟ್ಟಲ್ಲಿ ಸುಮಾರು ಒಳ್ಳೆ ಮಾತನ್ನ ಆಡಿದ್ದಾರೆ. ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ಇಂಗ್ಲೀಷಲ್ಲಿ ಸ್ವಲ್ಪ ಕಂಫರ್ಟಬಲ್ ಇದ್ದರೆ ನೀವು ಗೂಗಲ್ ಮಾಡಿ ಹಾಗೂ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡು ನೋಡಿ. ತುಂಬ ಯೂಸ್ಫುಲ್. ನಾಟ್ ಓನ್ಲಿ ವಾರನ್ ಬಫೆಟ್, ಇವರಿಂದನೂ ತುಂಬ ಕಲಿಯೋಕ್ಕಿದೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ, ಚಾರ್ಲಿ ಮಂಗರ್ ಬಗ್ಗೆ ಫಸ್ಟ್ ಟೈಮ್ ನೀವು ಇವತ್ತು ಕೇಳಿದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಇನ್ಫ್ಯಾಕ್ಟ್ ನೀವು ವಾರನ್ ಬಫೆಟ್ ಬಗ್ಗೆ ಓದಿದರೆ ಚಾರ್ಲಿ ಮಂಗರ್ ಬಗ್ಗೆ ಓದಿರ್ತದೆ. ವಾರನ್ ಬಫೆಟ್ ಬಗ್ಗೆನೇ ಓದಿಲ್ಲ ಅಂದರೆ ಅದು ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್. ಚಾರ್ಲಿ ಮಂಗರ್ ಹಾಗೂ ವಾರನ್ ಬಫೆಟ್ ಬಗ್ಗೆನೇ ಓದಿ, ಆವಾಗ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ, ತುಂಬ ಕಲಿಯೋಕ್ಕಿರ್ತದೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.